ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 86 ಅದರ 11ನೇ ವಾಕ್ಯ. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು, ನಿನ್ನ ಸತ್ಯತೆಯನ್ನು ನನ್ನ ದೃಷ್ಟಿಯಲ್ಲೇ ಇಟ್ಟುಕೊಂಡು ನಡೆಯುವೆನು. ನಾನು ನಿನ್ನ ನಾಮದಲ್ಲಿ ಭಯಭಕ್ತಿಯಿಂದಿರುವಂತೆ ಏಕ ಮನಸ್ಸನ್ನು ಅನುಗ್ರಹಿಸು. ಈ ಕೀರ್ತನೆಯ ಹೆಡ್ಡಿಂಗಲ್ಲೂ ನೋಡ್ತೀವಿ, ಶತ್ರು ಪೀಡಿತನ ಒಂದು ವಿಜ್ಞಾಪನೆ ಅಥವಾ ಶತ್ರು ಪೀಡಿತನ ಒಂದು ಪ್ರಾರ್ಥನೆ ಎಂಬುದಾಗಿ ನಾವಲ್ಲಿ ನೋಡ್ತಾ ಇದ್ದೇವೆ. ಶತ್ರು ಪೀಡಿತನಾದಂತಹ ವ್ಯಕ್ತಿಯ ಒಂದು ಪ್ರಾರ್ಥನೆಯಾಗಿ ನಾವು ನೋಡುವಾಗ ಅದರ 11ನೇ ವಾಕ್ಯದಲ್ಲಿ ಓದ್ತೀವಿ, ಯೆಹೋವನೇ ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ದಾವೀದನು ಕೇಳ್ತಾ ಇದ್ದಾನೆ, ಸ್ವಾಮಿ ನಿನ್ನ ಮಾರ್ಗ ನನಗೆ ಬೋಧನೆ ಮಾಡು. ನಿನ್ನ ಮಾರ್ಗ ಯಾವುದು ಅಂತ ನನಗೆ ಗೊತ್ತಿಲ್ಲ ಸ್ವಾಮಿ. ದೇವರ ಸನ್ನಿಧಾನದಲ್ಲಿ ಮಾರ್ಗಕ್ಕಾಗಿ ಪ್ರಾರ್ಥನೆ ಮಾಡುವಂಥ ದೇವರ ಮಕ್ಕಳಿಗಾಗಿ ದೇವರಿಗೆ ಸ್ತೋತ್ರ. ಕೆಲವು ಸಂದರ್ಭದಲ್ಲಿ ನಾವು ನಮ್ಮದೇ ಆದಂತಹ ಮಾರ್ಗಗಳನ್ನು ನಾವು ಉಪಯೋಗಿಸಿಕೊಂಡು ನಮ್ಮದೇ ಆದ ಮಾರ್ಗಗಳಲ್ಲಿ ಹೆಜ್ಜೆ ಜಾಡುಗಳಲ್ಲಿ ಮುಂದೆ ಸಾಗುವುದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ದೇವರ ವಾಕ್ಯ ಹೇಳ್ತದೆ, ನಾವು ದೇವರ ಸನ್ನಿಧಾನದಲ್ಲಿ ಮಾರ್ಗಕ್ಕಾಗಿ ಕೇಳಬೇಕು. ಯಾಕೆ ಅಂದರೆ ನಾವು ಹಿಂದೆ ನಡೆದು ಬಂದ ಮಾರ್ಗದವರೆಗೆ ನಮಗೆ ಗೊತ್ತು, ಇಲ್ಲಿವರೆಗೂ ನಮಗೆ ಗೊತ್ತು. ನಾಳೆ ನಮ್ಮ ಮಾರ್ಗದ ಕುರಿತು ನಮಗೆ ಗೊತ್ತಿಲ್ಲ. ನಾಳೆ ದೇವರ ಚಿತ್ತ ಏನು ಅಂತ ನಮಗೆ ಗೊತ್ತಿಲ್ಲ. ನಾಳೆ ಆತನು ಯಾವ ಮಾರ್ಗವನ್ನು ನಮ್ಮಿಂದ ಬಯಸ್ತಾನೆ ಎಂಬುದಾಗಿ ಗೊತ್ತಿಲ್ಲ. ಆದ್ದರಿಂದ ಪ್ರತಿ ಕ್ಷಣದಲ್ಲಿ ನಾವು ಮುಂದೆ ಸಾಗುವಾಗ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸ್ಕೊಡಪ್ಪ, ನಿನ್ನ ಒಂದು ಆಲೋಚನೆ ನನಗೆ ತಿಳಿಸ್ಕೊಡು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡುವುದಕ್ಕೆ ತಯಾರಾಗುವುದಾದರೆ ದೇವರು ನಮಗೆ ತನ್ನ ಮಾರ್ಗವನ್ನು ತಿಳಿಸಿಕೊಡ್ತಾನೆ. ನಿನ್ನ ಸತ್ಯತೆಯನ್ನು ನನ್ನ ದೃಷ್ಟಿಯಲ್ಲೇ ಇಟ್ಟುಕೊಂಡು ನಡೆಯುವೆನು. ದೇವರ ಒಂದು ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂತಹ ಆ ಒಂದು ಸನ್ನಿವೇಶದಲ್ಲಿ ದೇವರ ಮಾರ್ಗಕ್ಕಾಗಿ ನಾವು ಬೇಡಿಕೊಳ್ಳುವಾಗ ದೇವರು ತನ್ನ ಮಾರ್ಗವನ್ನು ತೋರಿಸುವಾಗ ದಾವೀದನು ಹೇಳ್ತಾನೆ, ಸ್ವಾಮಿ ನಿನ್ನ ಮಾರ್ಗ ಬೋಧಿಸು, ನಿನ್ನ ಸತ್ಯತೆಯನ್ನು ನನ್ನ ದೃಷ್ಟಿಯಲ್ಲೇ ಇಟ್ಕೊಂಡು ನಡೀತೇನೆ. ನಾನು ನಿನ್ನ ಸತ್ಯತೆಯಲ್ಲೇ ನಡೀತೀನಿ, ಅಥವಾ ನನ್ನ ದೃಷ್ಟಿಯಲ್ಲಿ ನಿನ್ನ ಸತ್ಯತೆ ಇಟ್ಕೊಂಡು ನೀನು ತೋರಿಸುವಂಥ ಮಾರ್ಗದಲ್ಲಿ ನಾನು ನಡೀತೇನೆ. ಮನುಷ್ಯನು ಕೆಲವರು ದಾರಿ ಗೊತ್ತಿಲ್ಲದೆ ಇದ್ದಾಗ ದಾರಿ ಕೆಲವರಿಗೆ ಕೇಳ್ತಾರೆ. ಯಾವುದೋ ಒಂದು ಊರಿಗೆ ಹೋಗೋದಾಗಲಿ ಅಥವಾ ಯಾರ್ದೋ ಮನೆಗೆ ಹೋಗೋದಕ್ಕಾಗಲಿ ದಾರಿ ಕೇಳ್ತಾರೆ. ಈಗ ನಮಗೆಲ್ಲ ಗೂಗಲ್ನಲ್ಲಿ ನಾವೇನು ಮಾಡ್ತೀವಿ, ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡ್ತೀವಿ. ನಾವು ಇಂಥ ಏರಿಯಾಗೆ ಎಲ್ಲಿಗೆ ಹೋಗಬೇಕು, ಇಂಥ ಊರಿಗೆ ಹೇಗೆ ಹೋಗಬೇಕು, ಆ ಗೂಗಲ್ ಮ್ಯಾಪ್ ನಮಗೆ ದಾರಿ ತೋರಿಸುತ್ತೆ. ಕೆಲವು ಸಂದರ್ಭದಲ್ಲಿ ಆ ಗೂಗಲ್ ಮ್ಯಾಪು ಸಹ ನಮಗೆ ಮಿಸ್ಟೇಕ್ ಮಾಡುತ್ತೆ. ಅವ್ರು ತೋರಿಸುವಂಥ ದಾರಿಗೆ ಹೋದಾಗ ಬೇರೆಲ್ಲೋ ಹೋಗ್ಬಿಟ್ಟಿರ್ತೀವಿ ನಾವು. ಕೆಲವಾಗ ಅಲ್ಲೂ ಸಹ ಮಿಸ್ಟೇಕ್ ಆಗುತ್ತೆ. ಅವರೆಲ್ಲವನ್ನು ಸ್ಯಾಟಲೈಟ್ ಮೂಲಕ ಆ ಪ್ಲ್ಯಾನ್ ಮಾಡಿ ಅವ್ರು ನಮಗೆ ತೋರಿಸ್ತಾ ಇರ್ಬೋದು. ಬಟ್ ಎಷ್ಟೋ ಸಂದರ್ಭದಲ್ಲಿ ಆ ಗೂಗಲ್ ಮ್ಯಾಪು ಸಹ ಫೇಲ್ ಆಗೋಗ್ಬಿಡುತ್ತೆ. ಅದು ಮಾರ್ಗ ಸರಿಯಾಗಿ ತೋರ್ಸೋಕ್ಕಾಗೋದಿಲ್ಲ, ಅದು ಮಿಸ್ಟೇಕ್ ಆಗಿಬಿಡುತ್ತೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಸೃಷ್ಟಿಕರ್ತನಾದ ದೇವರು, ನಮ್ಮ ಸಂಗಡ ಇರುವಂತಹ ಸರ್ವಶಕ್ತನಾದ ದೇವರು, ಆತನು ಮಿಸ್ಟೇಕನ್ನು ಮಾಡುವವನಲ್ಲ. ಆತನು ನಮ್ಮ ಸಂಗಡ ಇರುವಂತಹ ದೇವರು, ನಮ್ಮ ಜೊತೆಯಲ್ಲಿರುವಂತಹ ಸರ್ವಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಈ ಬೆಳಗ್ಗೆ ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂಥ ದೇವರ ಮಗುವೆ, ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುವಂತಹ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಆತನ ಸನ್ನಿಧಾನದಲ್ಲಿ ನೀನು ಪ್ರಾರ್ಥನೆ ಮಾಡುವುದಾದರೆ, ನೀನು ಆತನ ಮುಖವನ್ನು ನೋಡೋದಾದರೆ ನಿನಗೋಸ್ಕರ ಒಂದು ಮಾರ್ಗವನ್ನು ತೋರಿಸುವಂತಹ ಒಬ್ಬ ದೇವರಾಗಿದ್ದಾನೆ. ದಾವೀದನೊಬ್ಬ ರಾಜನಾಗಿದ್ದಾನೆ. ಆತನು ದೇವರ ಸಲ ಪ್ರಾರ್ಥನೆ ಮಾಡ್ತಾನೆ. ವೇದನೆಯ ಮಧ್ಯದಲ್ಲೂ ಸಹ, ಇಕ್ಕಟ್ಟಿನ ಮಧ್ಯದಲ್ಲಿ ಅಭಿಷೇಕ ಹೊಂದಿದಂತಹ ದಾವೀದನು ಅವನು ಹೇಳ್ತಾನೆ, ಸ್ವಾಮಿ ನಾನು ಅಭಿಷೇಕ ಹೊಂದಿದ್ದೇನೆ, ನನ್ನ ಜೊತೆಯಲ್ಲಿ ಅನೇಕ ಜನರಿದ್ದಾರೆ, ನನಗೆ ಮಾರ್ಗ ಹೇಳೋರು ಅನೇಕರಿದ್ದಾರೆ, ಆದರೆ ಮನುಷ್ಯನ ಮಾರ್ಗಕ್ಕಿಂತ ನಿನ್ನ ಮಾರ್ಗ ವಿಶೇಷವಾಗಿದೆ. ನೀನು ತೋರಿಸುವಂಥ ಮಾರ್ಗ ಅದು ಬಹಳ ಪ್ರಾಮುಖ್ಯವಾಗಿದೆ. ಈ ಬೆಳಗ್ಗೆ ಆತನ ಮಾರ್ಗಕ್ಕಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಸ್ವಾಮಿ ನಿನ್ನ ಮಾರ್ಗ ನನಗೆ ತೋರಿಸ್ಕೊಡಪ್ಪ, ನಿನ್ನ ಇಷ್ಟವನ್ನು ನನಗೆ ತೋರಿಸ್ಕೊಡು ಎಂಬುದಾಗಿ ದೇವರ ಸನ್ನಿಧಾನದ ಪ್ರಾರ್ಥನೆ ಮಾಡುವುದಾದರೆ ನಿನಗಾಗಿ ಮಾರ್ಗವನ್ನು ತೋರಿಸುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗಾಗಿ ಒಂದು ಬಿಡುಗಡೆಯನ್ನು ಕೊಡುವ ಜಯಶಾಲಿಯಾದಂತಹ ಒಬ್ಬ ದೇವರಿದ್ದಾನೆ. ಆತನಲ್ಲಿ ಆಶ್ರಯಿಸು. ಆತನ ಚಿತ್ತಕ್ಕೆ ನೀನು ವಿಧೇಯನಾಗಿ ಮುಂದೆ ಸಾಗುವಾಗ ನಿನಗೋಸ್ಕರ ಮಾರ್ಗ ತೋರಿಸುವಂತಹ ಒಬ್ಬ ದೇವರಿದ್ದಾನೆ. ಮನುಷ್ಯನ ಮಾರ್ಗದಲ್ಲಿ ನಾವು ನಡೆದಾಗ ಕೆಲವು ಟೈಮಲ್ಲಿ ನಾವು ಫೇಲ್ ಆಗಿ ಹೋಗ್ಬಿಡ್ತೀವಿ. ಆತನ ಚಿತ್ತಕ್ಕೆ ನಾವು ಒಪ್ಪಿಸಿಕೊಟ್ರೆ, ದೇವರ ಮಾರ್ಗಕ್ಕೆ ನಾವು ಒಪ್ಪಿಸಿಕೊಟ್ರೆ ಅದು ಸಕ್ಸಸ್ ಆಗಿರುತ್ತೆ. ಮನುಷ್ಯನ ಮಾರ್ಗಗಳು ಕೆಲವು ಸಂದರ್ಭಗಳಲ್ಲಿ
ಅದು ಫೇಲ್ಯೂರ್ ಆಗಿಬಿಡುತ್ತೆ. ಆದರೆ ದೇವರ ಮಾರ್ಗ ಬಹಳ ಆಶೀರ್ವಾದಕರವಾಗುತ್ತೆ. ಹಾಗಾದರೆ ದೇವರು ಮಾರ್ಗವನ್ನು ತೋರಿಸ್ಕೊಡ್ತಾರ? ಯಾರಿಗೆ ತೋರಿಸ್ಕೊಡ್ತಾರೆ? ದೇವರ ಸಂಡ ಅಂದರೆ 25ನೇ ಕೀರ್ತನೆ ಅದರ 9ನೇ ವಾಕ್ಯದಲ್ಲಿ ಓದುವಾಗ, ಆತನು ದೀನರನ್ನು ತನ್ನ ವಿಧಿಗನುಗುಣವಾಗಿ ನಡೆಸುವನು, ಅವರಿಗೆ ತನ್ನ ಮಾರ್ಗವನ್ನು ತೋರಿಸುವನು. ಯಾರಿಗೆ ಮಾರ್ಗ ತೋರಿಸ್ಕೊಡ್ತಾರೆ? ದೀನರಿಗೆ ಮಾರ್ಗವನ್ನು ತೋರಿಸ್ಕೊಡ್ತಾರೆ. ದೀನರಾಗಿ ತಗ್ಗಿಸಲ್ಪಟ್ಟಂತಹ ವೇದನೆ ಮಧ್ಯದಲ್ಲಿರುವಂತಹ ವ್ಯಕ್ತಿಗಳಿಗೆ ಮಾರ್ಗವನ್ನು ತೋರಿಸುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ದಿವಸಗಳಲ್ಲಿ ದಾರಿ ನನಗೆ ಗೊತ್ತಿಲ್ಲಪ್ಪ, ನನಗೆ ದಾರಿ ತೋರಿಸು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂತಹ ಒಬ್ಬ ದೇವರ ಮಗನಿಗಾಗಿ ಮಾರ್ಗವನ್ನು ತೋರಿಸುವುದಕ್ಕೆ ಸರ್ವಶಕ್ತನಾದ ಒಬ್ಬ ದೇವರು ಆತನ ಜೀವಿಸ್ತಾ ಇದ್ದಾನೆ. ಆದ್ದರಿಂದ ನಿರಾಶೆ ಪಡದೆ, ವೇದನೆ ಪಡದೆ ಕರ್ತನ ಸನ್ನಿಧಾನದಲ್ಲಿ ಸಮರ್ಪಿಸಿಕೊಂಡು ಪ್ರಾರ್ಥಿಸಿರಿ. ದೇವರೇ, ನೀನು ನನಗೆ ಮಾರ್ಗ ತೋರಿಸ್ಕೊಡು. ದೇವರ ಸನ್ನಿಧಾನದಲ್ಲಿ ಆ ಮಾರ್ಗವನ್ನು ತೋರಿಸುವಾಗ ಆ ಮಾರ್ಗದಲ್ಲಿ ದೃಷ್ಟಿ ಇಟ್ಟು ನಡೆಯುವಂತೆ ದೇವರು ನಮಗೆ ಕೃಪೆ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಅಪ್ಪ, ನಿನ್ನ ಮಾರ್ಗವನ್ನು ನಮಗೆ ತೋರಿಸ್ಕೊಡಪ್ಪ. ನಿನ್ನ ಮಾರ್ಗದಲ್ಲೇ ನಾವು ನಡೆಯುವ ಹಾಗೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.